ನಾಗಬಂಧಂ ಟ್ರೈಲರ್ ಅಲ್ಲಿ ಬ್ರಹ್ಮಕಮಲ ಕೀನ ಅಥವಾ ಟ್ರೆಷರ? ಯಾಕೆಂದ್ರೆ ಟ್ರೈಲರ್ ಅಲ್ಲಿ ಒಂದು ಡೈಲಾಗ್ ಬರುತ್ತೆ, ಆ ದೇವಸ್ಥಾನದಲ್ಲಿರೋ ಟ್ರೆಷರು ಈ ಭೂಮಿನ ಸಾಕತ್ತೆ, ಆದ್ರೆ ಆ ಬ್ರಹ್ಮಕಮಲದಿಂದ ಇಡೀ ಬ್ರಹ್ಮಾಂಡನೇ ಸಾಕ್ಬೋದು ಅಂತ. ಅಂದ್ರೆ ಆ ಟ್ರೆಷರ್ನ ಕಾಪಾಡಕ್ಕಿರೋ ನಾಗಬಂಧನನ ಅನ್ಲಾಕ್ ಮಾಡೋಕೆ ಬ್ರಹ್ಮಕಮಲ ಯೂಸ್ ಆಗತ್ತೆ ಅನ್ಸತ್ತೆ. ಸೊ ಆ ಟ್ರೆಷರಿಗೋಸ್ಕರ ಯಾರೆಲ್ಲ ಸತ್ತು ಮತ್ತೆ ಹುಟ್ಟು ಬಂದು ಅವ್ರಗಳ ಮಧ್ಯೆ ಏನಾಗತ್ತೆ ಅನ್ನೋದೇ ಸಿನಿಮಾದ ಪ್ಲಾಟ್. ಇದೇ ಫಸ್ಟ್ ಇಡನ್ ಡೀಟೇಲ್. ಈ ತರ ಸುಮಾರು ಇಡನ್ ಡೀಟೇಲ್ಸ್ ಇದೆ, ಅದನ್ನ ಬ್ರೇಕ್ ಡೌನ್ ಮಾಡಿದ್ರೆ ಕಂಪ್ಲೀಟ್ ಸ್ಟೋರಿನ ಪ್ರಿಡಿಕ್ಟ್ ಮಾಡ್ಬೋದು. ಅದೇನಂತ ಲಾಸ್ಟಿಗೆ ಹೇಳ್ತೀನಿ. ನಮಸ್ಕಾರ ಕರುನಾಡಿಗೆ, ನಮ್ ಕತೆ ನಿಮ್ ಜೊತೆಗೆ ಸ್ವಾಗತ. ಈಗ ಸೆಕೆಂಡ್ ಹಿಡನ್ ಡೀಟೇಲ್. ಪ್ರೆಸೆಂಟ್ ಇಂದ 30 years ಬ್ಯಾಕ್ ಒಬ್ಬ ಕಾರಲ್ಲಿ ಬ್ರಹ್ಮಕಮಲಕ್ಕೋಸ್ಕರ ಬರ್ತಾನೆ. ಬರ್ಬೇಕಾದ್ರೆ ಕಾರು ಟಾಪಲ್ ಆಗತ್ತೆ. ಇದನ್ನ ಯಾರು ಓಡಿಸ್ತಾ ಇರ್ತಾರೆ ಗೊತ್ತಾ? ಜಗಪತಿ ಬಾಬು ಅವರು. ಈ ಶಾರ್ಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾರ್ ಪಲ್ಟಿಯಾಗಿ ಬೆಂಕಿ ಹತ್ಕೊಂಡಿರೋದನ್ನ ಅಬ್ಸರ್ವ್ ಮಾಡ್ಬೋದು. ಹಾವಿನ ಹತ್ರ ಇರೋ ಬ್ರಹ್ಮಕಮಲನ ಹೇಗೋ ತಗೊಂಡು ಅಲ್ಲಿಂದ ಓಡೋಗೋಕೆ ಟ್ರೈ ಮಾಡ್ತಾನೆ. ಬಟ್ ಫೈನಲಿ ಅವನು ಆ ಟ್ರೆಷರ್ನ ಕಾಪಾಡೋಕೆ ಇರೋ ಆ ನಾಗಗಳಿಂದ ಮೇ ಬಿ ಅವನು ಕಾಲವೃಕ್ಷಕ್ಕೆ ಬಂದಿ ಆಗ್ತಾನೆ. ಫಸ್ಟ್ ಟೈಮ್ ವ್ಯೂವರ್ಸ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಮಿಸ್ ಮಾಡಬೇಡಿ. ಥರ್ಡ್ ಇಡನ್ ಡೀಟೇಲ್. ಪ್ರೆಸೆಂಟ್ ಡೇಲಿ ಬ್ರಹ್ಮಕಮಲ ಹೇಗೋ ಒಂದು ದೇವಸ್ಥಾನದಲ್ಲಿ ಇರುತ್ತೆ. ಅದನ್ನ ಅಲ್ಲಿರೋ ಪೂಜಾರಿಗಳು ಭಕ್ತರು ಪೂಜೆ ಮಾಡ್ತಾ ಇರ್ತಾರೆ. ಈ ಟೆಂಪಲ್ ನ ಡೈರೆಕ್ಟ್ ಪದ್ಮನಾಭಿ ಸ್ವಾಮಿ ಟೆಂಪಲ್ ರೆಫರೆನ್ಸ್ ತಗೊಂಡಿದ್ದಾರೆ. ಯಾಕೆ ಅಂದ್ರೆ 3 ಬಾಕ್ಲು, ನಾಬಿಲಿರೋ ಬ್ರಹ್ಮಕಮಲ ಮತ್ತೆ ಪದ್ಮನಾಭ ಸ್ವಾಮಿ ಕೈ ಹತ್ರ ಇರೋ ಶಿವಲಿಂಗ. ಅದಕ್ಕೆ ಆ ಟ್ರೆಷರ್ನ ಕಾಪಾಡೋದು ನಾಗಗಳು. ಡೈರೆಕ್ಟ್ ಆ ಶಿವನಿಗೆ ರೆಫರೆನ್ಸ್. ಫೋರ್ತ್ ಹಿಡನ್ ಡೀಟೇಲ್. ಒಂದು ಮೊಸಳೆನ ಸಾಯಿಸೋದ್ರ ಮೂಲಕ ಹೀರೋ ಆದ ರುದ್ರನ ಇಂಟ್ರೊಡಕ್ಷನ್ ಆಗತ್ತೆ. ಅವನು ಕಾಡ್ನಲ್ಲಿರೋ ಟ್ರೈಬಲ್ ಪೀಪಲ್ ಆಗಿರ್ಬೋದು. ಒಂದು ದಿನ ಯಾವ್ದೋ ಒಂದು ವಿಲನ್ ಗ್ಯಾಂಗು ಆ ಬ್ರಹ್ಮಕಮಲನ ತಗೊಂಡ್ ಬರ್ಲಿಲ್ಲ ಅಂದ್ರೆ ನಿನ್ ಫ್ಯಾಮಿಲಿನ ಸಾಯಿಸ್ತೀವಿ ಅಂತ ಎದುರಿಸ್ತಾರೆ. ಅದಕ್ಕೆ ಆ ಹೀರೋ ಬ್ರಹ್ಮಕಮಲನ ತಗೊಂಡ್ ಬರ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ. ಜೊತೆಗೆ ರುದ್ರಾಗೆ ಲವ್ ಇಂಟ್ರೆಸ್ಟ್ ಇರತ್ತೆ. ಅವಳ ಹೆಸರು ಪಾರ್ವತಿ ಅಂತ. ಮೇ ಬಿ ರೊಮ್ಯಾನ್ಸ್ ಪೋರ್ಷನ್ ಅಲ್ದಲೆ ಪಾರ್ವತಿ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾಳೆ. ಯಾಕೆ ಅಂದ್ರೆ ಅವಳ ಪೂರ್ವಜರಿಗೆ ಆ ದೇವಸ್ಥಾನಕ್ಕೋ ಅಥವಾ ಆ ಬ್ರಹ್ಮಕಮಲಕ್ಕೋ ಲಿಂಕ್ ಇರತ್ತೆ ಅನ್ಸತ್ತೆ. ಫಿಫ್ತ್ ಹಿಡನ್ ಡೀಟೇಲ್. ಯಾವುದೋ ಯುರೋಪಿಯನ್ ಕಂಟ್ರಿಲಿ ಮೇ ಬಿ ಜಗಪತಿ ಬಾಬುಗೆ ರಿಲೇಶನ್ಶಿಪ್ ಆಗಿರೋನೋ ಅಥವಾ ಒಬ್ಬ ಬಿಸ್ನೆಸ್ ಮ್ಯಾನ್ ಲೈಕ್ ವಿಲನ್ ಯಾರೋ ಒಬ್ಬನ್ ಹಿಡ್ಕೊಂಡು ಅವನ್ ಫ್ಯಾಮಿಲಿಗೆ ಟಾರ್ಚರ್ ಕೊಟ್ಟು ಬ್ರಹ್ಮಕಮಲದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಗೊಂಡು ಇಂಡಿಯಾಗ್ ಬಂದು ಬ್ರಹ್ಮಕಮಲನ ಹುಡುಕ್ಬೇಕಾದ್ರೆ ಕಾಲವೃಕ್ಷದಲ್ಲಿ ಬಂದಿಯಾಗಿರೋ ಜಗಪತಿ ಬಾಬು ಅವ್ರು ಸಿಗ್ತಾರೆ ಅನ್ಸತ್ತೆ. ಆಗ ಜಗಪತಿ ಬಾಬು ಬ್ರಹ್ಮಕಮಲದ ಬಗ್ಗೆ ಹೇಳ್ತಾಗ ಅದನ್ನ ಹುಡುಕೊಂಡು ಹೊರಟಾಗ ಅವನ್ ಜೆಟ್ಗೆ ವಿಷ್ಣು ವಾಹನ ಆದ ಗರುಡ ಬಂದು ಅಟ್ಯಾಕ್ ಮಾಡತ್ತೆ. ಆಗ ಆ ಜೆಟ್ಟು ನೆಲಕ್ಕುರುಳಿ ಪ್ರಪಾತದ ಹತ್ರ ಸಿಗಾಕೊಂಡಿರ್ಬೇಕಾದ್ರೆ ಮಾನವೀಯತೆ ದೃಷ್ಟಿಯಿಂದ ಹೀರೋ ಆ ವಿಲನ್ನ ಕಾಪಾಡ್ತಾನೆ ಅನ್ಸತ್ತೆ. ಸಿಕ್ಸ್ತ್ ಹಿಡನ್ ಡೀಟೇಲ್. ಇಂಟರ್ವಲ್ ಬ್ಲಾಕ್ ಅಲ್ಲಿ ಅಥವಾ ಆಫ್ಟರ್ ಇಂಟರ್ವಲ್ ಹೀರೋ ಆದ ರುದ್ರಗೆ ಅವನ್ ಪೂರ್ವ ಜನ್ಮದ ಬಗ್ಗೆ ಪಾರ್ವತಿ ಕಡೆಯಿಂದನೋ ಅಥವಾ ಹೇಗೋ ಅವನಿಗೆ ಗೊತ್ತಾಗತ್ತೆ. ರುದ್ರ ಅರೌಂಡ್ 17th centuryಲಿ ಬ್ರಹ್ಮಕಮಲನ ಪ್ರೊಟೆಕ್ಟರ್ ಮಾಡೋನಾಗಿರ್ಬೋದು. ಅಹಮದ್ ಶಾ ಅಬ್ದಾಲಿ ಬ್ರಹ್ಮಕಮಲಕ್ಕೋಸ್ಕರ ಒಬ್ಬ ಕುತಂತ್ರಿ ಮೋಸಗಾರ ನಾಗಸಾಧುವಿನ ಜೊತೆ ಕೈ ಜೋಡಿಸಿ ಬ್ರಹ್ಮಕಮಲನ ಆ ದೇವಸ್ಥಾನದಿಂದ ವಶಪಡಿಸ್ಕೊಳ್ತಾರೆ. ಬಟ್ ಅದೇ ಟೈಮಿಗೆ ನಾಗಗಳು ಅವ್ರನ್ನೆಲ್ಲ ಸಾಯಿಸಿ ಆ ಬ್ರಹ್ಮಕಮಲನ ಹಿಮಾಲಯ ತಪ್ಪಲಿಗೆ ತಗೊಂಡೋಗ್ಬೋದು ಅನ್ಸತ್ತೆ. ಅದಕ್ಕೆ ಅಬ್ದಾಲಿ ಆರ್ಮಿ ಅಲ್ಲಿಗೆ ಅಟ್ಯಾಕ್ ಮಾಡಕ್ಕೆ ಹೋಗ್ತಾರೆ. ಬಟ್ ರುದ್ರ ಪಾಸ್ಟ್ ಲೈಫ್ ಅಲ್ಲಿ ಒಬ್ಬ ಶಿವಗಣ ಆಗಿ ಬ್ರಹ್ಮಕಮಲನ ಪ್ರೊಟೆಕ್ಟ್ ಮಾಡಿ ಆ ಅಬ್ದಾಲಿನ ಸಾಯಿಸಿರ್ತಾನೆ. ಬಟ್ ತುಂಬಾ ಗ್ರೀಡು ಆಸೆ ಇದ್ದಿದ್ರಿಂದ ಬ್ರಹ್ಮಕಮಲಕ್ಕೋಸ್ಕರ ಮತ್ತೆ ಆಫ್ಟರ್ 300 years ಆದ್ಮೇಲೆ ಇವರಿಬ್ರು ಹುಟ್ಟು ಬರ್ತಾರೆ ಲೈಕ್ ಮಗಧೀರ ತರ. ಲಾಸ್ಟ್ ಹಿಡನ್ ಡೀಟೇಲ್. ನೆಕ್ಸ್ಟ್ ಹೀರೋ ಆದ ರುದ್ರ ಬ್ರಹ್ಮಕಮಲನ ತಗೊಂಡ್ ಬರೋದ್ರ ಬದಲು ಅವನ್ ಪಾಸ್ಟ್ ಬಗ್ಗೆ ಗೊತ್ತಾಗಿ ಅದನ್ನ ಪ್ರೊಟೆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ಈ ಸಾಂಗ್ ಅಲ್ಲಿ ಎಲ್ರು ದೇವರಿಗೆ ಭಕ್ತರಾಗಿ ಡ್ಯಾನ್ಸ್ ಮಾಡ್ತಾರೆ. ಅದೇ ಟೈಮಿಗೆ ಅಬ್ದಾಲಿ ಅಂದ್ರೆ ವಿಲನ್ ಪ್ರೆಸೆಂಟ್ ಡೇಲಿ ಆ ದೇವಸ್ಥಾನಕ್ಕೆ ಅಟ್ಯಾಕ್ ಮಾಡ್ತಾರೆ. ರುದ್ರನ ಫ್ಯಾಮಿಲಿ
ಮತ್ತೆ ಅಲ್ಲಿರೋ ಭಕ್ತಾದಿಗಳನ್ನ ಸಾಯಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಹೀರೋಗೆ ಲಾಸ್ಟಿಗೆ ಏನೂ ಮಾಡಕ್ಕಾಗಲ್ಲ. ಆದ್ರೆ ದೇವ್ರ ಆಶೀರ್ವಾದದಿಂದ ಮತ್ತೆ ಅವನಿಗೆ ಪವರ್ ಬಂದು ವಿಲನ್ನ ಹೇಗ್ ಸಾಯಿಸಿ ಆ ಬ್ರಹ್ಮಕಮಲನ ಕಾಪಾಡೋದೇ ಈ ಸಿನಿಮಾದ ಸ್ಟೋರಿ ಇರಬೇಕು. ನನಗೆ ಇಲ್ಲೊಂದು ಡೌಟ್ ಇದೆ, ಈ ಜಗಪತಿ ಬಾಬು ಪ್ರೆಸೆಂಟ್ ಡೇಲೆ ಈ ಪಾಸ್ಟ್ ಜನ್ಮದಲ್ಲಾಗಿರೋ ಆ ಕುತಂತ್ರ ನಾಗಸಾಧು ಆಗಿರ್ಬೋದಾ? ನಿಮಗೇನ್ ಅನ್ಸತ್ತೆ ಅಂತ ಕಮೆಂಟ್ ಮಾಡಿ. ಈ ತರ ವಿಡಿಯೋಸ್ ಬ್ರೇಕ್ ಡೌನ್ ಬೇಕು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.